ಬಾಳೆ ಗರಿಯಲ್ಲಿರೋ ನಾಗನಿಧಿ ರಹಸ್ಯ ಪುಣ್ಯನ್ಗೆ ಮಾತ್ರ ಗೊತ್ತು. ಭುಜಂಗನ ವಿಷದಿಂದ ಅವಳು ಸತ್ ಹೋದ್ರೆ ನಿಧಿ ರಹಸ್ಯ ಕೂಡ ಅವಳ ಜೊತೆನೆ ಹೊಟ್ಟೋಗುತ್ತೆ. ನಿಧಿನ ಪಡ್ಕೋಬೇಕು ಅಂದ್ರೆ ಪುಣ್ಯ ಬದುಕಬೇಕು. ಅವಳು ಬದುಕಬೇಕು ಅಂದ್ರೆ ನಾನು ವೇಷ ಬದಲಾಯಿಸಿದ್ರೇನೆ ಅವಳು ಬದುಕೋದು. ಏನೋ ವೈದ್ಯರು ಬೆಳಿಗ್ಗೆ ತನಕ ಬರಲ್ವಾ? ಹೌದು ಯಜಮಾನ್ರೆ. ಸರಿ, ನೀವು ಹೊರಡಿ. ಸರಿ ಯಜಮಾನ್ರೆ, ನಡೆಯೋ. ಹಾಗಾದ್ರೆ ಈ ಪುಣ್ಯ ಬದುಕೋದು ಹೇಗೆ, ಬದುಕಿಸ್ಕೊಳ್ಳೋದು ಹೇಗೆ? ಇವಳೇನಾದ್ರೂ ಸತ್ರೆ ಇವಳ ಜೊತೆ ನಿಧಿ ರಹಸ್ಯನೂ ಅಂತ್ಯವಾಗ್ಬಿಡುತ್ತೆ. ಸಾಯೋ ಮುಂಚೆ ನಿಧಿ ರಹಸ್ಯ ಹೇಳಿ ಸತ್ತೋದ್ರೆ ಚೆನ್ನಾಗಿರ್ತಿತ್ತೆ. ಪಾಪ ಪುಣ್ಯಂಗೆ ಬದುಕೋ ಅದೃಷ್ಟ ಇಲ್ಲ ಅನ್ಸುತ್ತೆ. ಪುಣ್ಯ ಬದುಕ್ತಾಳೆ, ಅವಳನ್ನ ನಾನ್ ಬದುಕಿಸ್ತೀನಿ. ಹೇಗ್ ಬದುಕಿಸ್ತೀಯೋ? ದೈವ ಸರ್ಪದ ವಿಷಯಕ್ಕೆ ಬದುಕೋದು ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ. ಆ ದೇವ್ರೆ ಪುಣ್ಯನ ಕಾಪಾಡ್ಬೇಕು. ಇವಳನ್ನ ಬದುಕಿಸೋದಕ್ಕೆ ದೇವ್ರೆ ಕೆಳಗಿಳಿದು ಬರ್ತಾನ ಹೇಗೆ? ಬೇರೆ ದಾರಿ ಇಲ್ಲ. ಪುಣ್ಯನ ಸಿಟಿ ಕರ್ಕೊಂಡೋಗೋಣ, ಅದಕ್ಕೆ ತಯಾರು ಮಾಡ್ಕೊಳ್ಳಿ. ಸರಿಯಪ್ಪ. ಅವಶ್ಯಕತೆ ಇಲ್ಲ. ಪ್ರಯೋಜನನೂ ಇಲ್ಲ. ಯಾರಮ್ಮ ನೀನು? ಪಕ್ಕದೂರಲ್ಲಿ ಪ್ರಕೃತಿ ವೈದ್ಯ ನಾನು. ಸಮಯಕ್ಕೆ ಸರಿಯಾಗಿ ದೇವತೆಯಾಗಿ ಬಂದಿದ್ಯಾ. ಸಾವಿನ ನಡುವೆ ಹೋರಾಡ್ತಿರೋ ಹುಡುಗಿನ ಕಾಪಾಡು. ನೂರ 8 ಸಲ ಜಪ ಮಾಡಿ ಪೂರ್ತಿಯಾಗಿದೆ. ಆ ಅಕ್ಷತೆನ ಈ ಮೂಲಿಕೆಗೆ ಅಪಚಾರ. ಏನಾಯ್ತು? ನಾಗಮೂಲಿಕೆ ಮಾಯ ಆಗಿದೆ. ಯಾರೋ ಕದ್ದು ಬಿಟ್ಟಿದ್ದಾರೆ. ಅಸಂಭವ. ನಮ್ಮಲ್ಲಿ ಯಾರಿಗೂ ಕಳ್ತನ ಮಾಡೋಂತ ಅವಶ್ಯಕತೆ ಇಲ್ಲ. ನನ್ನ ಅನುಮತಿ ಇಲ್ಲದೆ ಈ ಮನೆಗೆ ಯಾರು ಪ್ರವೇಶ ಮಾಡಲ್ಲ. ಅದಕ್ಕೂ ಮಿಗಿಲಾಗಿ ಈ ವರ್ಮನ್ ಮುಂದೆ ಕಳ್ಳತನ ಯಾರು ಮಾಡಕ್ ಬಯಸಲ್ಲ. ಹೌದಣ್ಣ, ನಾವಿರುವಾಗ ಈ ಮನೇಲಿ ಸೊಳ್ಳೆ ಕೂಡ ಬರೋದಿಲ್ಲ. ಅಂತದ್ರಲ್ಲಿ ಆ ಮೂಲಿಕೆ ಹೇಗ್ ಮಾಯ ಆಗುತ್ತೆ? ಅಷ್ಟಕ್ಕೋದು ನಿಜವಾದ ಮೂಲಿಕೆನಾ? ಇಲ್ಲ ಅಂತಂದ್ರೆ ಅದನ್ನ ಇಟ್ಕೊಂಡು ನೀನು ದುಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಲ್ಸು. ನನ್ನ ಮೇಲೆ ಅನುಮಾನ ಪಡ್ತೀಯಾ? ಆ ಮೂಲಿಕೆ ಯಾರು ತಗೊಂಡಿದ್ದಾರೆ, ಅದನ್ನ ಯಾರು ಮುಚ್ಚಿಟ್ಟಿದ್ದಾರೆ ಅಂತ ಈಗಲೇ ನಿರೂಪಿಸ್ತೀನಿ. ಹೇಗ್ ನಿರೂಪಿಸ್ತಾಳೆ? ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಏನ್ ಮಾಡ್ತಾರೋ ಏನೋ. ಆ ಮೂಲಿಕೆ ನನ್ನ ಹತ್ರ ಇರೋ ತನಕ ನನ್ ಯಾರು ಏನು ಮಾಡಲ್ಲ. ಈ ಪಾದ ಮುದ್ರಿಕೆ ಯಾರ ಹತ್ರ ಹೋಗುತ್ತೋ ಅವರೇ ಮೂಲಿಕೆನೆ ಕದ್ದಿದ್ದಾರೆ ಅಂತ ಅರ್ಥ.
ಮಾವಯ್ಯ, ನಾನ್ ಸತ್ತೋಗ್ತೀನಿ. ನಾನ್ ಸತ್ತೋಗ್ತೀನಿ. ನಾನ್ ಸತ್ತೋಗ್ತೀನಿ ಮಾವಯ್ಯ. ಪರ್ಣಿಕಾ, ಆ ಮೂಲಿಕೆನ ತರೋದಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಮ್ಮ. ಅಷ್ಟಕ್ಕೂ ನಿನಗೇನ್ ಬೇಕು? ಮದ್ವೆ. ಭಾವನ್ ಜೊತೆ ನನ್ನ ಮದ್ವೆ. ಭಾವ ನನ್ನನ್ನ ಹೆಂಡತಿ ಅಂತ ಒಪ್ಕೋಬೇಕು. ಛೀ, ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗುತ್ತೆ. ನಿನ್ನ ಮದ್ವೆ ಬೇರೆ ಆಗ್ಬೇಕಂತೆ. ನಾನ್ ಸತ್ರು ನಿನ್ನ ಮದ್ವೆ ಮಾಡ್ಕೊಳಲ್ಲ. ಮಾಡ್ಕೊಳಲ್ವಾ? ಹಾಗಾದ್ರೆ ನಾನ್ ಸತ್ತೋಗ್ತೀನಿ, ಸಾಯ್ತೀನಿ. ಅಯ್ಯೋ, ಸಮಯ ವ್ಯರ್ಥ ಆಗ್ತಾ ಇದೆ. ನೀನೀಗ ತಡ ಮಾಡಿದ್ರೆ ಆಮೇಲೆ ಇವಳನ್ನ ಬದುಕ್ಸೋದು ಕಷ್ಟ. ಕೇಳಿಸ್ಕೊಂಡ್ಯಲ್ಲ ಭಾವ, ಆ ಪುಣ್ಯ ಬದುಕಲ್ಲ. ನಿಜವಾಗ್ಲೂ ಅವಳು ಬದುಕ್ಬೇಕು ಅನ್ನೋ ಆಸೆ ಇದ್ರೆ ನನ್ನನ್ನೇ ಮದ್ವೆ ಮಾಡ್ಕೋತಿ ಅಂತ ಮಾತು ಕೊಡ್ಬೇಕು. ಹೇಳು, ಮದ್ವೆ ಮಾಡ್ಕೋತೀಯಾ? ತಡ ಮಾಡ್ಬೇಡ ಭಾವ, ಹೇಳು. ಈ ತರ ಬಲವಂತವಾಗಿ ಮಾಡ್ಕೊಳ್ಳೋದು ಮದ್ವೆ ಅನ್ನಲ್ಲ, ನರ್ಕ ಅಂತಾರೆ. ಅದು ನರ್ಕ ಆದ್ರೂ ನನಗ್ ಸಂತೋಷನೇ. ಹೇಳು ಭಾವ, ಮಾತು ಕೊಡ್ತೀಯೋ ಇಲ್ವೋ? ಪುಣ್ಯ ಸತ್ತು ಹೋಗ್ತಾಳೆ ಭಾವ, ಮಾತು ಕೊಡು ಭಾವ, ಮಾತು ಕೊಡು.